ಎಲ್ಲ ವೀಕ್ಷಕರು ನಮಸ್ಕಾರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಏನಪ್ಪ ವಿಶೇಷತೆ ಅಂದ್ರೆ ಈ ಫಾರಂ ಈಗ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ಫಾರಂ. ಈ ಫಾರಂ ಬಗ್ಗೆ ಅವ್ರ ಅಡ್ರೆಸ್ ಅವ್ರ ನೇಮು ಎಲ್ಲ ತಿಳಿಸ್ಕೊಳ್ತಾರೆ. ಬನ್ನಿ ಮಾತಾಡ. ಹೇಳಿ ನಿಮ್ಮ ಅಡ್ರೆಸ್ ನಿಮ್ಮ ಊರು. ನಮಸ್ಕಾರ. ನಂದು ಸ್ವಂತ ನಾವಿರೋದು ಬೆಂಗಳೂರು. ಆದ್ರೆ ನಾವಿಲ್ಲಿ ಫಾರ್ಮ್ ಮಾಡಿರೋದು ಕಾಂತರಾಜ್ಪುರ, ಹೋಬ್ಳಿ ಬಂದು ಶ್ರವಣಬೆಳಗೊಳ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಬಟ್ ನಾನಿಲ್ಲಿ ಫಾರ್ಮ್ ಮಾಡಿ ಒಂದು 7 ರಿಂದ 8 ವರ್ಷದ ಮೇಲೆ ಆಗಿದೆ. ಬಟ್ ಎಲ್ರು ಬರ್ತಾರೆ, ಬಟ್ ಒಂದು ಖುಷಿ ಪಡ್ತಾರೆ ಈ ಜಾಗಕ್ಕೆ ಬಂದು. ಅದ್ಭುತವಾಗಿದೆ, ತುಂಬಾ ಚೆನ್ನಾಗ್ ಮಾಡಿದೀರಾ, ಸ್ವಲ್ಪ ರೈತರುಗಳಿಗೂ ಹೇಳ್ಕೊಡಿ, ಸ್ವಲ್ಪ ಯಾವ ತರ ಮಾಡೋದು ಏನು ಅಂತ ಬಂದ್ ಕೇಳ್ತಾನೆ ಇರ್ತಾರೆ. ಹಾಗಾಗಿ ನನ್ ಕಡೆಯಿಂದ ಒಂದು ಏನು ಸಲಹೆ ಕೊಡ್ಬೋದು ರೈತರುಗಳಿಗೆ, ಖಂಡಿತ ಅದನ್ನ ನಾನು ಮಾಡ್ಕೊಡ್ತೀನಿ. ನೀವು ಯಾವ್ದೇ ವಿಚಾರದಲ್ಲಿ ಅವರು ಪ್ರತಿಯೊಂದು ನೀವು ಕೇಳಿ ಬಂದು ಇಲ್ಲಿ ಮಾತಾಡ್ಬೋದು ಅವ್ರನ್ನ. ಅವರು ನಾನು ಬೇರೆ ಫಾರಂ ಅಲ್ಲೆಲ್ಲ ವಿಚಾರಿಸಿದಾಗ ಅವರೆಲ್ಲ ಬಂದು ಹೇಳಿದ್ರು ನನಗೆ, ಈ ಫಾರಂ ಅಲ್ಲಿ ಬಂದು ನಾವು ನೋಡ್ಕೊಂಡು ಹೋಗಿದೀವಿ, ಮಾತಾಡಿದೀವಿ ಅಂತ. ಈಗ ಇವತ್ತು ನಿಮ್ಗೆ ಏನೇನು ಸಣ್ಣ ಪುಟ್ಟ ಮಾಹಿತಿಗಳು, ನಿಮ್ಗೆ ಸಣ್ಣ ಪುಟ್ಟದವರು ದೊಡ್ಡದಾಗಿರ್ಬೋದು, ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತಾ ಹೋಯ್ತಾರೆ. ಒಂದೊಂದು ತಿಳಿಸ್ಕೊಡ್ತಾರೆ. ಈಗ ಫಸ್ಟ್ ಹಸುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಹಸುಗಳು ಅಂದ್ರೆ ದೊಡ್ಡ ಹಸುಗಳು, ಈಗ ಎಷ್ಟು ಹಾಲು ಕೊಡ್ತವೆ, ಎಷ್ಟು ಲೀಟರ್ ಹಾಲು ಆಯ್ಕೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಈಗ ನೀವು ಮೇಡಮ್, ಈಗ ಎಷ್ಟು ಲೀಟರ್ ಹಸುಗಳನ್ನ ಆಯ್ಕೆ ಮಾಡಿದ್ರೆ ಉತ್ತಮ ಅನ್ಸುತ್ತೆ? ನನ್ನ ಅನಿಸಿಕೆ, ನನ್ನ ಅನುಭವ ಪ್ರಕಾರ ಹೇಳ್ತೀನಿ. ಬಟ್ ಬೇರೆಯವರ ಅನಿಸಿಕೆಗಳು ಒಬ್ಬೊಬ್ರದ್ದು ಒಂದೊಂದು ತರ ಇರುತ್ತೆ. ಬಟ್ ನನ್ನ ಅನುಭವ, ನಾನು ಒಂದು ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಹೆಚ್ಚಿನ ರೀತಿಲಿ ನಾವು ಒಂದು ಹಸು ಕಟ್ಕೋಬೇಕಾದ್ರೆ 10 ಲೀಟರ್ ಮೇಲ್ಪಟ್ಟೆ ಒಂದು ಹಸುನ ಕಟ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಆ ತಳಿಲಿ ಒಂದು 10 ಲೀಟರ್ ಅಂದ್ರೆ ನಮಗೆ ಸಿಗೋದು, ಒಂದು ಕರುಗೂ 2 ಲೀಟರ್ ಹೋಗಿ ನಮಗೆ 8 ಲೀಟರ್ ಸಿರುತ್ತೆ. ಬಟ್ ನಾವು ಒಳಗೆ 10 ಲೀಟರ್ ಒಳಗಡೆ ಕಟ್ಕೊಬಿಟ್ರೆ ತುಂಬಾ ನಮ್ಗೆ ಅದು ತಿನ್ನೋ ಫುಡ್ಗೆನೆ ವೀಕ್ವಾಲಿಟಿ ಬಂದ್ಬಿಡುತ್ತೆ. ಹಾಗಾಗಿ ನಾವು 10 ಲೀಟರ್ ಮೇಲ್ಪಟ್ಟು ಒಂದು ಹಸುನ ಕಟ್ಕೋಬೇಕಾಗತ್ತೆ. 12, 13, 14, 15 ಲೀಟರ್ ಒಂದು ಅವರೇಜ್ ಹಸುನ ನೋಡಿ, ಅದನ್ನ ಉತ್ತಮವಾದ ತಳಿನ ನೋಡಿ ನಾವು ಮಾಡ್ಕೋಬೇಕಾಗತ್ತೆ. ಹಾಗ್ ಮಾಡ್ಕೊಂಡ್ರೆ ರೈತರಿಗೆ ಯಾವ್ದೇ ಕಾರಣಕ್ಕೂ ಲಾಸ್ಗಳು ಬರಲ್ಲ ಅನ್ನೋದು ನಮ್ಮ ಅನುಭವ. ಮತ್ತೆ ಆ ತರ ಹಸು ಕಟ್ಕೊಂಡಾಗ ಏನ್ ಮಾಡ್ಬೇಕು, ನಾವ್ ಈ ತರ ಈಗೇನು ಪಡಕೆ ಇದ್ ಮಾಡ್ಕೊಂಡಿದೀವಿ, ಈ ತರನೇ ಮಾಡ್ಕೋಬೇಕು. ಹಸುನ ಆದಷ್ಟು ಫ್ರೀಯಾಗಿ ಬಿಡಕ್ಕೆ ನಾವು ನೋಡ್ಬೇಕು. ಅದನ್ನ ಕಟ್ಟಾಕೋದು ಜಾಸ್ತಿ, ಹಗ್ಗ ಮೂಗ್ದಾರದಿಂದ ಬಂದ್ಸೋದು, ಅದು ಏನಾಗುತ್ತೆ 1 ಲೀಟರ್ 2 ಲೀಟರ್ ಹಾಲು ಡೌನ್ ಆಗುತ್ತೆ. ಯಾಕೆಂದ್ರೆ ಈಗ ನಮಗೂ ಅಷ್ಟೇ, ನಾವು ಈಗ ಒಂದು ಮನೇಲಿ ಒಂದು ರೂಮಲ್ಲೇ ಕೂಡ ಹಾಕಿದ್ರೆ ನಮ್ಮಲ್ಲೂ ಕೈ ಕಾಲು ಆಡ್ಲಿಲ್ಲ ಅಂದ್ರೆ ನಾವ್ ಹೆಂಗೆ ಕುಂಠಿತ ಪಡ್ತೀವೋ, ಹಾಗೆ ಹಸುನು ಕೂಡ ಅದಕ್ಕೆ ಆದಂತ ಒಂದು ಫ್ರೀಡಮ್ ಬೇಕು, ಒಂದು ಖುಷಿ ಬೇಕು. ಅದು 4 ಜನ ಜೊತೆ, ಸ್ನೇಹಿತರ ಜೊತೆ ಬೆರಿಬೇಕು. ಅದನ್ನ ನೆಕ್ಕದಾಗ್ಲಿ ಮಾತಾಡ್ಸೋದಾಗ್ಲಿ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಚೆನ್ನಾಗಿದ್ದಾಗ, ಅದು ಹೆಲ್ತಿ ಆಗಿದ್ದಾಗ ಹಾಲು ಇಳುವರಿ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಮೇಡಮ್, ನೀವೀಗ 10 ಲೀಟರ್ ಹಾಲು ಕೊಡೋನೆ ಹೊಸ ಕಟ್ಕೊಂಡ್ರೆ ಉತ್ತಮ? 10 ಲೀಟರ್ ಅಲ್ಲ, 10 ಲೀಟರ್ ಮೇಲ್ಪಟ್ಟವು. ಓಕೆ. ಈಗ ನೀವು 10 ಲೀಟರ್ ಮೇಲ್ಪಟ್ಟ ಹಸುಗಳನ್ನ ಕಟ್ಕೊಂಡ್ರೆ ಉತ್ತಮ ಅಂತ ಹೇಳಿದ್ರಲ್ಲ, 10 ಲೀಟರ್ ಮೇಲ್ಪಟ್ಟವನ್ನ ಯಾವ ತರ ಸೆಲೆಕ್ಟ್ ಮಾಡೋದು ಮೇಡಮ್? ಈಗ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಹಸು ನೋಡಿದ್ರೆ ಈ ಬ್ರೀಡ್ ನೋಡಿ, ಆ ಬ್ರೀಡ್ ನೋಡಿ, ಈ ಬ್ರೀಡ್ ನೋಡಿ. ನಾವು ಯಾವತ್ತು ಹಸು ನೋಡ್ಬೇಕಾದ್ರೆ ಸ್ವಲ್ಪ ಗಾತ್ರ ಮತ್ತೆ ಹೈಟು ಫಿಟ್ಟು ಒಂದು, ಮತ್ತೆ ಅದ್ರ ಬಾಟಮ್ ಕೂಡ ಚೌಕಾಕಾರವಾಗಿ ಅದ್ರ ಬಾಟಮ್ ಕೂಡ ಇರ್ಬೇಕು. ಮತ್ತೆ ಈ ಮುಸುಡಿಯಿಂದನೂ ಕೆಲವರು ಕಂಡುಹಿಡಿತಾರೆ, ಈ ಹಣೆ ಮೇಲೆ ಬಟ್ಟನ್ನ ಕಂಡುಹಿಡಿತಾರೆ. ಇವೆಲ್ಲ ಒಂದು ಮಾರ್ಕ್ ಅದ್ರಲ್ಲಿ ಇರುತ್ತೆ, ರೈತರು ಗೊತ್ತಿರುತ್ತೆ ಆಲ್ಮೋಸ್ಟ್. ಈ ಮುಸುಡಿ ಕೆಂಪು ಮುಸುಡಿ ಬಂದು, ಮತ್ತೆ HF ಅಲ್ಲಿ 3 ತರ 4 ತರ ಬರುತ್ತೆ. ಜರ್ಮನ್ ಬ್ರೀಡ್ ಬರುತ್ತೆ, ಆಲೋ ಬ್ಲಾಕ್ ಬರುತ್ತೆ, ಮತ್ತೆ ಪ್ಯೂರ್ HF ಬರುತ್ತೆ. ಈ ತರದ್ರಲ್ಲಿ ನೋಡಿ ಅವ್ರು ಗಮನಿಸಿ, ಅದರಲ್ಲಿ ಒಂದು ಬಾಟಮ್, ಒಂದು ಕೈಕಾಲು, ಅದ್ರ ಗಾತ್ರ ಎಲ್ಲಾನು ಕಂಡು ಹಿಡಿದು ಒಂದು ಸೆಲೆಕ್ಷನ್ ಅವ್ರು ಮಾಡ್ಕೋಬೇಕಾಗತ್ತೆ. ಅದ್ ಮಾಡ್ಕೊಂಡಾಗ ಖಂಡಿತ ಅವ್ರಿಗೆ ಲಾಸ್ ಬರಲ್ಲ. ಸುಮ್ನೆ ಯಾರೋ ಒಂದ್ ಹೇಳಿದ್ರು, ಯಾವ್ದೋ ಒಂದ್ 50,000, ಒಂದ್ 30,000, 40,000 ಕಟ್ಟಿದ್ರೆ ಅದೇನ್ ಮಾಡುತ್ತೆ, ಒಂದ್ 4 ರಿಂದ 5 ಲೀಟರ್, 6 ಲೀಟರ್, 7 ಲೀಟರ್ ಆ ತರ ಕೊಡುತ್ತೆ. ಒಂದು ಸರಿ ನೀವು ಬಂಡವಾಳ ಹಾಕಿ ಖಂಡಿತ ನಿಮ್ಗೆ ಒಳ್ಳೆ ಸಕ್ಸಸ್ ಅಂತೂ ಕಾಣ್ತೀರಾ. ಈಗ ಯಾರೋ ಹೇಳಿದ್ರು ಇದು ಚೆನ್ನಾಗ್ ಕೊಡುತ್ತೆ ಹಾಲು, ತಗೋಬಿಡು 1 ಲಕ್ಷ ಕೊಟ್ಟು, ಅದಲ್ಲ. ಬಟ್ ಅವರು ನೋಡ್ಬೇಕು ಹಸುನ, ಅವ್ರು ಗುರ್ತಿಸ್ಬೇಕು, ಇದು ಬರುತ್ತಾ ಬರಲ್ವಾ, ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಿರೋರ್ನ ಕರ್ಕೊಂಡೋಗಿ ಸೆಲೆಕ್ಷನ್ ಮಾಡ್ಬೇಕಾಗತ್ತೆ ಹಸುಗಳನ್ನ. ಈಗ ನೀವ್ ಹೇಳಿದ್ರಲ್ಲ, ಈಗ ಯಾವ ಜಾತಿನ ಸೆಲೆಕ್ಟ್ ಮಾಡ್ರು ಉತ್ತಮ? ಈಗ 3-4 ಬ್ರೀಡ್ ಹೇಳಿದ್ರು, ಒಂದೇ ಜಾತಿಲಿ ಈ ತರ ಬರುತ್ತೆ ಅಂತ, ಅದ್ರಲ್ಲಿ ಯಾವ ಜಾತಿ ಸೆಲೆಕ್ಷನ್ ಮಾಡ್ಬೋದು ಮೇಡಮ್? ಈಗ ನಾನ್ ಹೇಳೋ ಪ್ರಕಾರ ಏನು ಅಂದ್ರೆ, ನಾವು ಸಾಕೋದ್ರ ಮೇಲೆ, ಈಗ ನನ್ನ ಕೆಪಾಸಿಟಿ ಏನಿದೆ ಅಂದ್ರೆ, ನಾವು ಪ್ಯೂರ್ HF ಸಾಕ್ತಿವಿ ಅಂದ್ರೆ ಅದಕ್ಕೆ ತುಂಬಾ ಮೇಂಟೆನೆನ್ಸ್ ಬೇಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದನ್ನ ಅವರು ಕೆಪಾಸಿಟಿ ನೋಡ್ಕೋಬೇಕು. ನಾನು ಈ ಒಂದು ಹೊಲದಲ್ಲಿ ಮೇಸ್ಕೊಂಡೆ ಬಂದು ಹಾಲ್ ಕರಿತೀನಿ ಅನ್ನೋರು ನಾರ್ಮಲ್ ಹಸು ಕಟ್ಕೋಬೇಕಾಗತ್ತೆ. ಅವ್ರಿಗೆ ಪ್ಯೂರ್ HF ಮತ್ತೆ ಜರ್ಮನ್ ಬ್ರೀಡ್ ಅವ್ರಿಗೆ ಆಗಲ್ಲ, ಕಷ್ಟ ಆಗುತ್ತೆ. ನಾರ್ಮಲ್ ಹಸುನೆ ತಂದು ಕಟ್ಕೊಂಡು ಅವ್ರ ಅದ್ರಲ್ಲಿ ನಾರ್ಮಲ್ ಹಸುಲೂ ಒಳ್ಳೆ ಹಾಲು ಬರುತ್ತೆ, ಬರಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮಗೆ ಬ್ರ್ಯಾಂಡೇ ಬೇಕು, ಬ್ರೀಡ್ ಚೆನ್ನಾಗಿರೋದು ಬೇಕು ಅಂತ ಹೋದ್ರೆ ಈ ತರ ನಾವು ಏನ್ ಮಾಡಿದೀವಿ, ಮೆಸ್ ಎಲ್ಲ ಮಾಡ್ಕೊಂಡು ನೀಟಾಗಿ ಓಪನ್ ಆಗಿ ಬಿಟ್ಕೊಂಡು, ಅವ್ಕೆ ಹೆಲ್ತಿಯಾಗಿ ಡಾಕ್ಟರ್ ನೋಡ್ಕೊಂಡು
ಕಂಪಲ್ಸರಿ ಬೆಳಿಗ್ಗೆ ಸಂಜೆ ಒಂದು ವಿಸಿಟ್ ಡಾಕ್ಟರ್ ಬರ್ಬೇಕು, ನೋಡ್ಬೇಕು ಅದ್ರ ಬಗ್ಗೆ. ಇಲ್ಲ ಡಾಕ್ಟರ್ ಇಲ್ಲ ಅಂದ್ರೂ ಅವ್ರ ಮನೆಯಲ್ಲಿ ಅವ್ರು ಕಲಿಬೇಕು, ಅದೇನ್ ದೊಡ್ಡ ವಿಚಾರ ಅಲ್ಲ. ಅದನ್ನೇ ಅವರೇ ಒಂದು ನೋಡ್ಕೊಂಡು ಹಸುನ ಹೆಲ್ತ್ ನೋಡ್ಕೊಂಡು ಹೋದ್ರೆ ಒಂದು ಒಳ್ಳೇದಾಗತ್ತೆ. ಸುಮ್ನೆ ಬಿಟ್ಬಿಟ್ಟೆ ನಾನ್ ತಂದ್ಬಿಟ್ಟೆ ಅಂದ್ರೆ ಖಂಡಿತ ತುಂಬಾ ಜನ ಹಾಳಾಗ್ತಿದ್ದಾರೆ. ಯಾಕೆಂದ್ರೆ ನಾವು ನೋಡ್ತಾ ಇದೀವಿ, ಹೈನುಗಾರಿಕೆ ನೀವು ನೋಡ್ಬೋದು, ಎಲ್ರೂ ಮಾಡಕ್ ಆಗಿಲ್ಲ, ಕೆಲವ್ರು ಅಷ್ಟೇ ಜನ ಮಾಡಕ್ ಆಗಿದೆ. ಯಾಕೆ ಅಂದ್ರೆ ಅವ್ರಿಗೆ ಒಂದು ಇದಿಲ್ಲ, ಏನು ಅಂದ್ರೆ ನಾವು ತಿಳುವಳಿಕೆ ಕಮ್ಮಿ. ನಾನ್ ಯಾವ ತರ ಮಾಡ್ಕೋಬೇಕು, ಯಾವ ತರ ಹಸು ಸಾಕ್ಬೇಕು, ಯಾವ ತರ ಅದಕ್ಕೆ ಫುಡ್ ಕೊಡ್ಬೇಕು, ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋದು ತುಂಬಾ ಕಮ್ಮಿ ಇದೆ. ಹಾಗಾಗಿ ಅವರೊಂದು ಫಸ್ಟ್ ತಿಳ್ಕೋಬೇಕು. ಒಂದು ಫಾರ್ಮ್ಗಳಿಗೆ ವಿಸಿಟ್ ಕೊಡೋದಾಗ್ಲಿ, ಇಲ್ಲ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನಿಮ್ಮಂತರ ಹಾಕ್ತಾ ಇರ್ತೀರಾ ಹಸುಗಳ ಫಾರ್ಮ್ಗಳ ಬಗ್ಗೆ, ಅಂತವ್ರ ಬಗ್ಗೆ ನೋಡೋದಾಗ್ಲಿ, ಅತಿಯಾಗಿ ತಿಳ್ಕೊತಾ ಹೋಯ್ತಾ ಇದ್ರೆ ಅವ್ರಿಗೊಂದು ಖಂಡಿತ ಒಳ್ಳೆ ನಾಲೆಡ್ಜ್ ಬರುತ್ತೆ. ಈಗ ನೀವು ಹಸುಗಳನ್ನ ಜಾಸ್ತಿ, ಈಗ ನಾನು ನೋಡ್ದೆ ಇಲ್ಲಿ ನೀವು ಸೈಲೇಜ್ ಹಾಕ್ತೀನಿ ಅಂತಾರ, ಹಸುಲ್ನು ಹಾಕ್ತೀನಿ ಅಂತಾರ, ಯಾವ್ದ ಜಾಸ್ತಿ ಕೊಟ್ರೆ ಯಾವ ರೀತಿ ಹಾಲು ಉತ್ಪನ್ನ ಜಾಸ್ತಿ ಆಗುತ್ತೆ? ಖಂಡಿತ ನಾವು ಸೈಲೇಜ್ ಅನ್ನ ಯಾರು ಮಾಡ್ಕೋತಾರೋ 100% ಅವರು ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ. ಒಂದು ಹಸು ಹೆಲ್ತ್ ಆಗಿರ್ಬೋದು, ಹಾಲು ಇಳುವರಿ ಆಗಿರ್ಬೋದು, ಪ್ರತಿ ಒಂದಕ್ಕೂ ನಾವು ಸೈಲೇಜ್ ಕೊಟ್ರೇನೆ ಅವು ತುಂಬಾ ಹೆಲ್ತಿ ಆಗಿರುತ್ತೆ, ಬಾಡಿ ಗ್ರೋತ್ ಆಗಿರುತ್ತೆ. ಮತ್ತೆ ಹಾಲು ಕೂಡ ನೀವು ಹಸಿರು ಮೇವು ಕೊಟ್ರೆ ಕಮ್ಮಿ ಅಂದ್ರೂ 10 ಲೀಟರ್ ಕೊಡೋ ಹಸು ಸೈಲೇಜ್ ಕೊಟ್ಟಾಗ 12-13 ಲೀಟರ್ ಹಾಲು ಕೊಡುತ್ತೆ. ಈಗ ಹಸಿರು ಕೊಟ್ಟಾಗ ಏನಾಗುತ್ತೆ, 10 ಲೀಟರ್ ಕೊಡೋದು ಕೂಡ 7-8 ಲೀಟರ್ ಕೊಡುತ್ತೆ. ಯಾಕೆ ಅಂದ್ರೆ ಅದು ಲೂಸ್ ಮೋಷನ್ ಜಾಸ್ತಿ ಆಗತ್ತೆ ಹಸಿರಿಂದ. ಅಂದ್ರೆ ಅದು ಹಾಕೋ ಸಗಣಿ ಗಟ್ಟಿ ಬರ್ಬೇಕು, ತೆಳ್ಳಗ್ ಬರಬಾರ್ದು. ತೆಳ್ಳಗ್ ಬಂದಷ್ಟು ಹಾಲು ಕಮ್ಮಿ ಹೋಗ್ತದೆ, ಹಸು ಗ್ರೋತ್ ಆಗಲ್ಲ, ದಪ್ಪ ಆಗಲ್ಲ, ಸಣ್ಣ ಆಗ್ಬಿಡುತ್ತೆ, ವೀಕ್ ಆಗತ್ತೆ. ಇದು ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿರುತ್ತೆ ಸೈಲೇಜ್ ಅಲ್ಲಿ. ನಾವು 48 ದಿನಗಳ ಕಾಲ ಅದನ್ನ ಸೈಲೇಜ್ ಅನ್ನ ಒಂದು ಗುಂಡಿಗೆ ಮೇವನ್ನ ಕಟ್ ಮಾಡಿ ತುಂಬಿ ಅದು ಗಾಳಿ ಆಡ್ದಂಗೆ ಮುಚ್ಚಿ ಅದಕ್ಕೆ ಆದಂತ ಪೌಷ್ಟಿಕಾಂಶ ಕೊಟ್ರೆ ಖಂಡಿತ ಅದ್ರಲ್ಲಿ ಒಳ್ಳೆ ಸಕ್ಸಸ್ ಅನ್ನ ಕಾಣ್ಬೋದು ಸೈಲೇಜ್ ಅಲ್ಲಿ. ಈಗ ಮೇಡಮ್ ಇನ್ನೊಂದ್ ಹೇಳ್ತೀನಿ, ನೀವು ಹಸುಗಳನ್ನ ಕಟ್ಟಿದಿರಲ್ವಾ, ಈಗೆಲ್ಲ ಬಿಟ್ಟಿದಿರಲ್ಲ, ಎಲ್ಲಾ ಕಟ್ಟಾಕ್ ಸಾಕ ಪದ್ಧತಿನ ಮಾಡ್ತಾರೆ ಹಳ್ಳಿಗಳೆಲ್ಲ. 1 ಹಸ 2 ಹಸ 3 ಹಸ 5 ಹಸ ಕಟ್ಟಿರಲ್ಲ. ಈ ಬಿಟ್ಟು ಸಾಕೋದ್ ಏನ್ ವಿಶೇಷತೆ ಬರುತ್ತೆ? ಏನು ಹಸುಗಳಲ್ಲಿ ಹಾಲು ಜಾಸ್ತಿ ಆಗೋದಿರ್ಬೋದು, ಮತ್ತೊಂದಿರ್ಬೋದು, ಏನೇನು ಉಪಯೋಗ ಆಗುತ್ತೆ ಬಿಟ್ಟು ಸಾಕೋದ್ರಿಂದ? ಈಗ ನಾವು ಎಷ್ಟು ಓಡಾಡ್ತೀವಿ ಅನ್ನೋದು ನಿಮಗೆ ಗೊತ್ತು. ಒಂದೇ ಮನೆಯಲ್ಲಿ ಲಾಕ್ ಹಾಕಿ ಕೂಡ ಹಾಕಿದ್ರೆ ನಾವ್ ಹೆಂಗಿರ್ತೀವಿ, ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ಬೇರೆ ರೀತಿ ಆಗತ್ತೋ, ಮೂಡ್ ಅಪ್ಸೆಟ್ ಆಗುತ್ತೋ, ಅದೇ ರೀತಿ ಅವಕ್ಕೂನು ಒಂದು ಫ್ರೀಡಮ್ ಅನ್ನೋದು ಬೇಕು. ಈಗ ನಾವು ಎಲ್ಲೋ ಅಂತ ಕಟ್ಟಾಕ್ತಿವಿ, ತಂದು ಹಾಲು ಕರಿತೀವಿ, ಮತ್ತೆ ತಗೊಂಡೋಗಿ ಕಟ್ಟಾಕ್ತಿವಿ, ಅದಾದ್ರೆ ಹಾಲು ಇಳುವರಿ ಕಮ್ಮಿ ಆಗುತ್ತೆ. ಅವು ಎಷ್ಟು ಖುಷಿಲಿ ಓಡಾಡ್ಕೊಂಡು ಆರಾಮಾಗಿ ಅದಕ್ಕೆ ಬೇಕಾದಷ್ಟು ನೀರು ಅದೇ ಕುಡಿಯುತ್ತೆ, ಅದೇ ಮಲಗುತ್ತೆ, ಅದೇ ಖುಷಿಲಿ ಫ್ರೆಂಡ್ ಜೊತೆ ಬೆರೆಯುತ್ತೆ. ಹಂಗಿದ್ದಾಗ ಹಾಲು ಇಳುವರಿ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಹೌದು. ಈಗ ಏನಾಗುತ್ತೆ ಅಂದ್ರೆ ಹಾಲು ಕರಿಯೋ ಟೈಮಲ್ಲಿ ನಾವು ಒಂದೇ ಮೇವು ಹಾಕಿ ಅವನ್ನ ಕಟ್ಕೊಂಡು ಹಾಲು ಕರೆದ ತಕ್ಷಣನೇ ನಾವು ಇದನ್ನ ಫೀಡ್ಗೆ ಬಿಟ್ಬಿಡ್ತೀವಿ. ಬಿಟ್ಟ ತಕ್ಷಣ ಅದು ಇದು ನೀರ್ ಕುಡ್ಕೊಂಡು ಆರಾಮಾಗಿ ಹಸುಗಳ ಜೊತೆ ಆಟ ಆಡ್ಕೊಂಡು ಹೆಲ್ತಿಯಾಗಿ ಆರಾಮಾಗಿ ಇರುತ್ತೆ. ಆವಾಗ ನಮ್ಗೆ ಒಂದು ಹಾಲಿನ ಇಳುವರಿ ಕೂಡ ಹೆಚ್ಚಿನ ರೀತಿ ಇರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಇನ್ನೊಂದೇನಪ್ಪಾ ಅಂದ್ರೆ, ಇವ್ರು ಹೇಳ್ತಾರೆ ಹಸುಗಳನ್ನ ಸೈಲೇಜ್ ಹಾಕಿ ಅಂತ. ಸೈಲೇಜ್ ಹಾಕಿ ಅಂದ್ರೆ ಇವ್ರ ಅನುಭವ ಪ್ರಕಾರ ಹೇಳ್ತಿರೋದು. ಇವ್ರು ಸೈಲೇಜ್ ಹಾಕಿ ಹಾಲು ಕರ್ದಿದ್ದಾರೆ, ಸೈಲೇಜ್ ಹಾಕ್ತಾರೆ ಮತ್ತೆ ಹಸಿರು ಮೇವು ಹಾಕ್ತಾರೆ. ಇಲ್ದ ಹೋದಾಗ ಸೈಲೇಜ್ ಹಾಕಿ ಹಾಲು ಕರ್ದಿದ್ದಾರೆ. ನೀವೆಲ್ಲ ರೈತರುಗಳು ಅಷ್ಟೇ, ಈಗ ಎಲ್ಲ ಹಸಿರು ಮೇವನ್ನು ಉಪಯೋಗಿಸೋ ಬದಲು ನೀವು ಹಸಿರು ಮೇವನ್ನೇ ಸೈಲೇಜ್ ಮಾಡ್ಬೋದು, ಬೇರೆ ಮೇವೇನು ಎಕ್ಸ್ಟ್ರಾ ಏನಿಲ್ಲ. ನೀವೇನು ಹಸಿರು ಮೇವು ತಿಂತೀರಾ ಅದನ್ನೇ ಇಟ್ಟು ಸೈಲೇಜ್ ಮಾಡುವಂತದ್ದು. ಈಗ ಬ್ಯಾಗ್ಗಳೆಲ್ಲ ಬಂದಿದೆ, ಮತ್ತೊಂದು ಬಂದಿದೆ, ನಿಮ್ಗೆ ಸಿಗುತ್ತೆ ಬೇಜಾನು. ಸೈಲೇಜ್ ಮಾಡಿ ಅಂತ ಇವರು ಉತ್ತಮವಾಗಿ ಇವ್ರಿಗೆ ಗೊತ್ತಿರೋ ಹೊತ್ತಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಬನ್ನಿ, ಈಗ ಹಸುಗಳನ್ನ ಎಷ್ಟು ಹಸುಗಳನ್ನ ತಂದು ಇವ್ರು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳೋಣ. ನಾವು ಸ್ಟಾರ್ಟಿಂಗು ಒಂದು ಅನುಭವ ತಿಳ್ಕೊಳ್ಳಿಕ್ಕೆ ಬರೀ 5 ಹಸುವಿನಿಂದ ಅನುಭವವನ್ನ ತಗೊಂಡಿದೀವಿ. ಫಸ್ಟ್ 5 ಹಸುವನ್ನ ತಗೊಂಡು ಆಮೇಲೆ ನನಗೆ ಗೊತ್ತಾಯ್ತು ಇದ್ರ ಬಗ್ಗೆ ಅನುಭವ ಎಲ್ಲ ತಿಳ್ಕೊತ ನಾನಿವಾಗ ಹೆಚ್ಚು ಕಮ್ಮಿ 100 ಹಸುಗಳು ನಮ್ಮ ಫಾರ್ಮ್ ಅಲ್ಲಿ ಇದೆ. ನೋಡಿ ಅಲ್ಲಿ ನೋಡ್ಬೋದು, ಅವೆಲ್ಲ ಪ್ರೆಗ್ನೆಂಟ್ ಬಂದಿರೋಂಥವು, ಇವರೆಲ್ಲ ಹಾಲು ಕೊಡುವಂತವ್ರು. ಆ ಮನೆ ಇದೆಯಲ್ಲ ಅದ್ರಲ್ಲೆಲ್ಲ ಇನ್ನೇನು ಡೆಲಿವರಿ ಆಗೋ ಅಂತವ್ರು. ಮತ್ತೆ ಮುಂದೆ ನೋಡಿದ್ರಿ ಅವು ಸಣ್ಣ ಕರುಗಳು ಎಲ್ಲ ಒಂದು ಹಂತವಾಗಿ ಮಾಡಿದೀವಿ. ನಾವು ಇಲ್ಲಿ 40 ಹಾಲು ಕೊಡುವಂತವ್ ಕಟ್ತೀವಿ, ಪ್ರೆಗ್ನೆಂಟ್ ಇರೋವೆಲ್ಲ ಆ ಮನೆ ಕಟ್ತೀವಿ, ಪ್ರೆಗ್ನೆಂಟ್ ಬರೋಕೆ ಹೀಟ್ ಸೆಮೆನ್ ತಗೊಳ್ಳುವಂತವೆಲ್ಲ ಆ ಕಡೆ ಬಿಡ್ತೀವಿ. ಹಾಲು ಕುಡಿಯುವಂತವೆಲ್ಲ ಹಂತವಾಗಿ ನಾವು ವರ್ಷದಲ್ಲಿ 20 ಹಸುನ ಸೇಲ್ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಮಕ್ಕಳು ಬರ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ, ಅವ್ರ ಮಕ್ಕಳೇ ಬರ್ತಾ ಇರ್ತಾರೆ. ನಮ್ಗೆ ಲಾಸು ಅಂತ ಹೇಳ್ತಾರೆ, ಅದ್ ಹೆಂಗೆ ಲಾಸು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬ ರೈತ ಏನ್ ಮಾಡ್ಬೇಕು ಅಂದ್ರೆ, ಒಂದು ಹಸು ಸಾಕ್ತಾನೆ ಅಂದ್ರೆ ಅದಕ್ಕೆ ಸೆಮೆನ್ ಕೊಡ್ಸೋದ್ರಿಂದ ಹಿಡಿದು ಅದು ಫುಡ್ ಕೊಡೋದ್ರಿಂದ ಹಿಡಿದು ನಾವು ತುಂಬಾ ಕೇರ್ ತಗೋಬೇಕು. ಸೆಮೆನ್ ಯಾವ್ದೋ ಕೊಡಿಸ್ತಾರೆ, ಅದು ಓರ್ಗರು ಹಾಕುತ್ತೆ, ಮತ್ತೆ ಅವ್ರಿಗೆ ಲಾಸ್ ಆಗ್ತಾ ಹೋಗುತ್ತೆ. ಒಂದು ಹೆಣ್ಗರಿನ ಸೆಮೆನ್ಗಳೇ ಬಂದಿದೆ, ಅದನ್ನ ಕೊಡಿಸ್ಕೊಂಡು ಹೆಣ್ಗರನ್ನ ಜಾಸ್ತಿ ನಾವ್ ಹೆಚ್ಚುವರಿ ಮಾಡ್ಕೊಂಡು ಹೋಗಿ ಅವ್ರ ಅಮ್ಮದಿರ್ನ ಸೇಲ್ ಮಾಡ್ಕೊಂಡು ಹೋದ್ರೆ ವರ್ಷಕ್ಕೆ 20 ಹಸುನ ನಾವು ಸೇಲ್ ಮಾಡ್ತೀವಿ ಅಂದ್ರೆ 20 ಲಕ್ಷ ನಮ್ ಕೈಲಿ ಇರುತ್ತೆ.
ನಾವು ಹಾಲಿಂದನೇ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಲಿಂದನೇ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾವು ಅದ್ರ ಗೊಬ್ಬರ ಸೇಲ್ ಮಾಡ್ತೀವಿ, ಅದ್ರ ಕರು ಬಂತಿದ್ದಂಗೆ ಅವ್ರ ಮಕ್ಳು ಬತ್ತಿದಾಗೆ ಅಮ್ದಿರ್ನ ಸೇಲ್ ಮಾಡ್ತೀವಿ. ಎಲ್ಲಾ ರೀತಿನೂ ಬೆನಿಫಿಟ್ ಇದೆ. ಹಂಗಾಗಿ ಒಂದು ಉತ್ತಮವಾಗಿ ಅವರು ಆಲೋಚನೆ ಮಾಡಿ ಒಂದು ಒಳ್ಳೆ ಸಜೆಷನ್ ತಕೊಂಡು ಒಂದು ಫಾರ್ಮ್ ಅನ್ನ ಅವರು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಈಗ ನೋಡಿ ಸೈಲೇಜ್ ಅಂತ ಹೇಳಿದ್ರಿ, ನಾವು ದೊಡ್ಡದಾಗಿ ಫಾರ್ಮ್ ಮಾಡಿದಾಗ ಒಂದು ಗುಂಡಿಗಳನ್ನ ಮಾಡ್ಕೋಬೇಕಾಗತ್ತೆ, ಅದ್ರೊಳಗೆ ಡೈರೆಕ್ಟ್ ಮೇವ್ ಹೊಡಿಬೇಕಾಗತ್ತೆ. 1-2 ಹಸು ನಾವು ಮಾಡ್ಕೊಂಡಿದೀವಿ ಅಂದ್ರೆ ಬರೀ ಚೀಲನೇ ಸಾಕು, ಪೀಡ್ಸ್ ಚೀಲ ಬರುತ್ತಲ್ಲ, ಆ ಕಡ್ಡಿ ಒಡೆದಿರೋದನ್ನೇನೆ ಆ ಪೀಡ್ಸ್ ಚೀಲದೊಳಗೆ ಚೆನ್ನಾಗಿ ತುಂಬಿಟ್ಟು ಪೂರ್ತಿ ಟೈಟ್ ಆಗಿ ತುಂಬಿಟ್ಟು ಅದನ್ನ ಬಿಗಿಯಾಗಿ ಉರಿಯಿಂದ ಕಟ್ಬಿಟ್ರೆ ಮುಗ್ದೋಯ್ತು. ಅದು ಒಂದು ವಾರ 10 ದಿವಸ 12 ದಿವಸಕ್ಕೆಲ್ಲ ಸೈಲೇಜ್ ಆಗ್ಬಿಟ್ಟಿರುತ್ತೆ. ಅದು ಕೊಟ್ರು ಎಷ್ಟೋ ಉತ್ತಮವಾಗಿರುತ್ತೆ. ಇವ್ರು ಡೈರೆಕ್ಟ್ ಆಗಿ ಹಸಿರು ಮೇವನೆ ಹೊಡೆದು ಹಸುಗಳಿಗೆ ಕೊಟ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ಬಲ್ಲೆ. ಈಗ ವೀಕ್ಷಕರೇ, ಹಸುಗಳ ಬಗ್ಗೆ ಎಷ್ಟು ತಿಳಿಸ್ಕೊಟ್ಟಿದ್ದಾರೆ. ಈಗ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ತಿಳಿಸ್ಕೊಡ್ತಾರೆ.